ಸರ್ ಹೇಗಿದ್ದೀರಾ ಇಬ್ರು? ಸೂಪರ್ ಭಾಳ ಚೆನ್ನಾಗಿದೆ ಸರ್. ತಾವೇಗಿದ್ದೀರಿ? ಎಸ್ ಸರ್. ನೀವು ನಿಜ ಜೀವನದಲ್ಲಿ ಲಾಯರ್, ಸಿನಿಮಾ ಕೂಡ ಪೊಲಿಟಿಕಲ್ ಡ್ರಾಮಾ ಪ್ಲಸ್ ಕೋರ್ಟ್ ರೂಮ್ ಡ್ರಾಮಾ ಅಂತ ಗೊತ್ತಿದೆ. ಸೊ ಫಸ್ಟ್ ನಾನು ನಿಮಗೆ ಕೇಳಬೇಕು, ಸೊ ಈ ಒಂದು ರಿಸರ್ಚ್ ಅಂದರೆ ಈಗ ಪೊಲಿಟಿಕಲ್ ಡ್ರಾಮಾ ಆರ್ ಕೋರ್ಟ್ ರೂಮ್ ಡ್ರಾಮಾ ಮಾಡಬೇಕಾದ್ರೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ ಸಿನಿಮಾ ಟೀಮು. ಎಲ್ಲೋ ಸೆಕ್ಷನ್ಗಳಾಗಲಿ ಏನೇ ಆಗಲಿ ಒಂದು ಚೂರು ಮಿಸ್ಟೇಕ್ ಆಗಬಾರ್ದು, ಪ್ರತಿಯೊಂದು ರಿಸರ್ಚ್ ಮಾಡಿ ಆ ಸಿನಿಮಾ ತಂಡಕ್ಕೆ ಒಂದು ಬದುಕು ಸಿಗುತ್ತೆ. ಸೊ ನಿಮ್ಮ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್ ಈ ಸಿನಿಮಾ ಟೀಮ್ಗೆ ಅಂತ? ಸರ್ ಇದು ನೀವು ಹೇಳಿದಾಗೆ ಇದೊಂದು ರೀತಿ ಪೊಲಿಟಿಕೋ ಲೀಗೋ ಹಿಸ್ಟಾರಿಕಲ್ ಮೂವಿ. ಇದು ಒಂದು ಪಾಲಿಟಿಕ್ಸು, ಇನ್ನೊಂದು ಲಾ, ಇನ್ನೊಂದು ಹಿಸ್ಟ್ರಿ, ಮತ್ತು ನಾಲ್ಕನೇದು ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಅದು ಹೊಂದ್ಕೋಬೇಕಲ್ಲ. ಸೊ ಇದೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾ ಇದು. ಹಾಗಾಗಿ ನೀವು ಹೇಳಿದಾಗೆ ಒಂದಿಷ್ಟು ಸ್ಕ್ರಿಪ್ಟು ಇದೆಲ್ಲ ಆ್ಯಕ್ಚುಲಿ ನನಗೆ ಡೈರೆಕ್ಟ್ರು ಪರಿಚಯ ಇರಲಿಲ್ಲ ಮೊದಲೇ. ಇದು ಆಲ್ಮೋಸ್ಟ್ ಒಂದು ಅರ್ಧ ಮುಗಿದ ಮೇಲೆ ಬಂದರು ನನ್ನ ಹತ್ರ. ಬಂದು ಅವ್ರು ಯಾವಾಗ ಎಸ್ಪೆಷಲಿ ಲೀಗಲ್ ಆಸ್ಪೆಕ್ಟ್ ಈ ಮೂವಿಯಲ್ಲಿ ಶುರುವಾಗುತ್ತೆ ಆ ಟೈಮಲ್ಲಿ ಬಂದರು, ನನಗೆ ಹೇಳಿದ್ರು ಈ ಥರ ಇದೆ ಸರ್, ನಾನು ನಿಮ್ಗೆ ಸಹಾಯ ಬೇಕು ಅಂತ. ಆಯ್ತು ಬನ್ನಿ ಅಂತ ಚರ್ಚೆ ಮಾಡಿದ್ವಿ. ಆ ಮಾಡೋ ಪ್ರಕ್ರಿಯೆಯೊಳಗೆ ಹಂಗೆ ಸರ್ ನೀವು ಒಂದು ಸಣ್ಣ ಪಾತ್ರ ಮಾಡಿಬಿಡಿ ಅಂದರು. ಆಮೇಲೆ ಆಯಿತು ಅಂತ ಒಪ್ಕೊಂಡೆ. ಆಮೇಲೆ ಹೋದರು, ಒಂದು ವಾರ ಆದರೂ ಬರಲಿಲ್ಲ, ಅಷ್ಟೇ ಬಿಡು ಅಂದ್ಕೊಂಡೆ. ಆಮೇಲೆ ಒಂದು ದಿನ ಫೋನ್ ಮಾಡಿ, ಸರ್ ಸಾರಿ ನಿಮ್ಮ ಬಗ್ಗೆ ನನಗೆ ಇಷ್ಟು ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು ನೀವು ಯಾರಂತೇಳಿ, ನಾನು ನಿಮ್ಮ ಕೈಲಿ ಸಣ್ಣ ಪಾತ್ರ ಮಾಡಿಸಲ್ಲ, ಭಾಳ ಮುಖ್ಯವಾಗಿರೋ ಪಾತ್ರ ಮಾಡಿಸ್ತೀನಿ ಮಾಡಿ ಅಂದರು. ಆಯಿತು ಅಂತ ಒಪ್ಕೊಂಡ್ವಿ. ಸೊ ಆ ಪ್ರಕ್ರಿಯೆಯೊಳಗೆ ನಾನು ಓದ್ಕೊಂಡಿರುವಂಥ ಇತಿಹಾಸ ಜೊತೆಗೆ ಕಾನೂನು ಮತ್ತು ನನ್ನ ಆ್ಯಕ್ಟಿವಿಸಮ್ ಅನುಭವ ಇದೆಲ್ಲವನ್ನು ಸೇರಿ ನಾನು ಡೈರೆಕ್ಟ್ರಿಗೆ ಒಂದಿಷ್ಟು ಇನ್ಪುಟನ್ನು ಕೊಟ್ಟೆ. ಅವರು ಅದನ್ನು ತೊಗೊಂಡು ಅದನ್ನು ಸಿನಿಮ್ಯಾಟಿಕ್ಕಾಗಿ ಏನೆಲ್ಲ ಮಾಡಬೇಕು. ಯಾಕಂದರೆ ಈಗ ಕೋರ್ಟ್ ರೂಮು ಡ್ರಾಮಾ ಅಂತ ಹೇಳಿದಾಗ ನಾವು ಪ್ರಾಕ್ಟಿಕಲಾಗಿ ನಾವು ರಿಯಲ್ಲಾಗಿ ನಡೆಯುವಂಥ ಥರ ಸಿನಿಮಾದಲ್ಲಿ ತೋರ್ಸೋಕ್ಕಾಗಲ್ಲ. ಅಫ್ಕೋರ್ಸ್ ಒಂದಿಷ್ಟು ಸಿನಿಮ್ಯಾಟಿಕ್ಕಾಗಿ ಮಾಡಿ ನೀವು ಹೇಳಿದಂಥ ಒಂದಿಷ್ಟು ಕಾನೂನು ಸತ್ಯ ಇವೆಲ್ಲವೂ ಕೂಡ ಒಂದಿಷ್ಟು ರಿಸರ್ಚ್ ಮಾಡಿರೋದು. ಹಾಗಾಗಿ ಇಲ್ಲಿ ಯಾವುದೂ ಕೂಡ ನಾವು ಸುಮ್ಮನೆ ಕಾಲ್ಪನಿಕವಾಗಿ ಕಟ್ಟುಕತೆಗಳನ್ನು ಈ ಥರ ಏನೋ ನಾವು ಹೆಚ್ಚು ಮಾಡೋಕ್ಕೋಗಿಲ್ಲ. ಐತಿಹಾಸಿಕವಾಗಿ ಭಾಳಷ್ಟು ಹಿಸ್ಟೋರಿಯನ್ಸು, ಅದರಲ್ಲೂ ಕೂಡ ಭಾರತದ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಗೊತ್ತಿರ್ತಕ್ಕಂಥ ದೊಡ್ಡ ದೊಡ್ಡ ಪಂಡಿತರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನನಗೆ ಭಾಳ ಓದೋ ಅಭ್ಯಾಸ ಇರೋದ್ರಿಂದ ನಾನು ಓದ್ಕೊಂಡಿದ್ದೋ ಒಂದಿಷ್ಟು ನಾನು ಡೈರೆಕ್ಟರ್ ಜೊತೆಗೆ ಶೇರ್ ಮಾಡಿ ಮತ್ತು ಕೂತು ಚರ್ಚೆ ಮಾಡಿ ಅದರಲ್ಲಿ ನಮ್ಗೆ ಏನು ಬೇಕಾಗುತ್ತೆ ಈ ಸಿನಿಮಾಗೆ ಅಷ್ಟನ್ನು ಮಾತ್ರ ಮಾಡಿದ್ದು. ಬಟ್ ಆಮೇಲೆ ಔಟ್ಪುಟ್ ನೋಡಿದಾಗಂತೂ ನನಗೆ ಭಾಳ ಚೆನ್ನಾಗಿ, ಯಾಕಂದರೆ ನಾವು ಅದು ಅಂದ್ಕೊಂಡಿದ್ದನ್ನು ಸ್ಕ್ರೀನ್ ಮೇಲೆ ತರಲಿಕ್ಕಾಗುತ್ತಾ ಅನ್ನೋ ಡೌಟ್ ಇತ್ತು ನನಗೆ. ಬಟ್ ಡೈರೆಕ್ಟ್ರು ಅದ್ಭುತವಾಗಿ ತಂದಿದ್ದಾರೆ. ಬಹುಶಃ ಇದೆಲ್ಲವನ್ನು ಈ ಸಿನಿಮಾ ನೋಡಿದಾಗ, ಎಲ್ಲ ಅಂಶಗಳನ್ನು ನೋಡಿದಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಪಾಪ ಇವರು ಭಾಳ ಶ್ರಮ ಹಾಕಿದ್ದಾರೆ ಅಂತೇಳಿ. ಮತ್ತು ಈ ಸಿನಿಮಾ ನೋಡಿದಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗ್ಲೂ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ನಮ್ಮ ದೇಶದ ಪಾಲಿಟಿಕ್ಸು, ಹಿಸ್ಟ್ರಿ, ಸೋಷಾಲಜಿ ಇದೆಲ್ಲ ಇದೆಯಲ್ಲ, ಇದೆಲ್ಲದರ ಮೇಲೆ ಇನ್ನೂ ಆಸಕ್ತಿ ಮೂಡುತ್ತೆ. ಮತ್ತು ನನಗನ್ಸುತ್ತೆ ಮತ್ತಷ್ಟು ಸಂಶೋಧನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನೂ ಪ್ರಶ್ನೆಗಳಿವೆ, ಅವ್ರ ಹತ್ರ ಮಾತಾಡಿ. ಸರ್ ಹೇಳಿ ಸರ್, ನಿಮ್ಮ ಒಂದು ಪಾತ್ರ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ? ಇಲ್ಲ ಸರ್, ನನ್ನ ಪಾತ್ರ ಇಲ್ಲ ಇದರಲ್ಲಿ. ಆ್ಯಕ್ಚುಲಿ ನಾನು ಇವಾಗ ಇದಕ್ಕೆ ಕೋ ಪ್ರೊಡ್ಯೂಸರ್ ಇದ್ದೀನಿ. ಅದೇ ಸರ್, ಅದೇ ಪಾತ್ರ ಹೇಳಿದೆ, ಪಾತ್ರ ಅಂತಲ್ಲ, ಇದೇ ಮೇನ್. ಈಗ ನೀವಾಗಿ ಪ್ರೊಡ್ಯೂಸರ್ ಸರ್, ಆ್ಯಕ್ಟರ್ಗಳಿಗಿಂತ ದೊಡ್ಡದು ಇಂಪಾರ್ಟೆಂಟ್, ಆ್ಯಕ್ಟರ್ಗಳಿಗಿಂತ ದೊಡ್ಡ ವಿಚಾರ. ಆದರೆ ಏನಂತಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸಿನಿಮಾ ಮುಂದಿನ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದರೆ ಇದ್ರ ಪಾತ್ರ ಹೆಂಗೆ ಅಂತಂತಂದರೆ ಅದು ಭಾಳ ಕಷ್ಟದಿಂದ ಬಂದಿರೋಂಥ ಒಂದು ಪಾತ್ರ ಇದು ಈ ಸಿನಿಮಾದ್ದು. ಭಾಳ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಅದಕ್ಕೆ ಕಷ್ಟನೇ ಇರಬೇಕು, ಕಷ್ಟಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಹಾಗಾಗಿ ಭಾಳ ಇದ್ರ ಮಟ್ಟಕ್ಕೆ ಬಂದಿದೆ ಸರ್, ಏನು ಪ್ರಾಬ್ಲಮ್ ಇದೇನಿಲ್ಲ. ನಮ್ಮದು ಡೈರೆಕ್ಟ್ರದು ಕನ್ನಡದ್ದು ಭಾಳ ವಿಶೇಷತೆ. ತಗೊಳ್ಳಾಗಿ ನಾವು ಪ್ರವೀಣ್ ಗೌಡರು ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ಸಿನಿಮಾನ ಈ ರೀತಿ ಇದೆ, ಹಿಂಗಿದೆ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗುತ್ತೆ, ಇದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗುತ್ತೆ. ಭಾಳಷ್ಟು ಜನ ಮುಂದೆ ಇರೋಂಥ ಯುವಕರು ಎಲ್ಲರೂ ತಿದ್ದುಕೊಂಬಂಥ ಒಂದು ಇದಿರುತ್ತೆ. ಅದು ಸ್ಕ್ರೀನ್ ಮೇಲೆ ಬಂದರೆ, ಹಿಂದೆ ನಡೆದಂಥ ಘಟನೆಗಳನ್ನ ಸ್ಕ್ರೀನಲ್ಲಿ ಬಂದರೆ ಅದನ್ನು ನೋಡಿ ಎಷ್ಟೋ ಮನಸ್ಸುಗಳು ತಿದ್ಕೊಂಬಂಥ ಇದ್ದೇ ಇರ್ತತೆ ಅಂತನ್ನೋದು ಈ ಕಾನ್ಸೆಪ್ಟ್ ಬಂದಾಗಿಲ್ಲ. ಮಾಡು ಇನ್ನು ಇದರಲ್ಲಿ ಏನೋ ಒಂದು ಇದಾಗುತ್ತೆ, ಮಾಡೋ ಚೆನ್ನಾಗಿರೋ ಕತೆ ಅಂತ ಅಂದ್ಕೊಂಡು ನಾವು ಪ್ರವೀಣ್ ಗೌಡರು ಸೇರಿಕೊಂಡು ಕತೆ ಚಳ್ಳಕೆರೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಸರಿ, ಸದ್ಯಕ್ಕೆ ಪ್ರೊಡ್ಯೂಸರ್ ಇಲ್ಲ, ಅವ್ರನ್ನ ಕೇಳೋಣ ಅಂದರೆ ನಿಮ್ಮನ್ನೇ ಕೇಳಬೇಕು. ಹ್ಞೂ ಸರ್, ನೀವು ಅಂದ್ಕೊಂಡಿರೋ ಬಜೆಟಲ್ಲಿ ಕರೆಕ್ಟಾಗಿ ಸಿನಿಮಾ ಮುಗಿದಿದೆಯಾ, ಇನ್ನೂ ಜಾಸ್ತಿ? ಇಲ್ಲ ಸರ್, ಅದು ಜಾಸ್ತಿ ಆಗಿದೆ. ನಾವು ಅನ್ಕೊಂಡ್ 3-4 ಪಟ್ಟು ಜಾಸ್ತಿ ಆಗೋಗಿದೆ.
ನಾವು ಅನ್ಕೊಂಡ ಬಜೆಟ್ಟು ಈ ಬಜೆಟ್ಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಾಗಿದೆ. ಅದ್ರ ವಿಚಾರ ಇದು ಹೇಳ್ಬಾರ್ದು. ಹಾಗಾಗಿ ಬೇರೆಲ್ಲ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ನಮ್ಮ ವೈಟ್ ಲೋಟಸ್ ಅವರು ಇವರೆಲ್ಲ ಯಾಕಂದ್ರೆ ದೊಡ್ಡ ಬಜೆಟ್ ಆಗ್ಬಿಡ್ತು. ಹಾಗಾಗಿ ಇದ್ದಿದ್ರೆ ಈ ತರ ಅವರೆಲ್ಲ ಬಂದಿದ್ದಕ್ಕೆ ತಡ್ಕೊಳ್ತು, ಇಲ್ಲಾಂದ್ರೆ ಬಹುಶಃ ಈ ಸಿನಿಮಾ ನಿಂತೋಗ್ಬಿಡೋದು ಅರ್ಧದಲ್ಲಿ ನಿಂತೋಗ್ಬಿಡೋದು ಸರ್. ಹಂಗೇನೆ ಇದಿಲ್ಲ. ವೈಟ್ ಲೋಟಸ್ ಅವರು, ನಮ್ಮ ಓಂ ಸಿನಿ ಕಂಬೈನ್ಸ್ ಅವರು ಎಲ್ಲ ಜೊತೆಗೂಡಿ ಎಲ್ಲವರು ಪ್ರೀತಿ ತೊಗೊಂಡು ಜೊತೆಗೂಡಿ ಎಲ್ಲ ಕೆಲಸ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಸರ್, ಇನ್ನು ಸಿನಿಮಾ ಟೀಮ್ ಕಡೆಯಿಂದ ಬಂದಂತಹ ಒಂದು ಮಾತು ಈವೆಂಟಲ್ಲಿ, ಸೊ ಇದು ಕಾಟೇರ ಸಿನಿಮಾದ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು ಅಂತ. ಬಟ್ ನನ್ನ ಪ್ರಶ್ನೆ ಅದಲ್ಲ. ಈ ಕಾಟೇರ ಸಿನಿಮಾದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಇತ್ತು. ಸೊ ಅದ್ರ ಮೇಲೆ ಕಮರ್ಷಿಯಲಾಗಿ ಸಿನಿಮಾ ಹೋಯ್ತು ಅಷ್ಟೇ. ಅದನ್ನು ಹೈಲೈಟ್ ಮಾಡಲಿಲ್ಲ ಅವರು. ಬಟ್ ಈ ಸಿನಿಮಾದಲ್ಲಿ ಅದಕ್ಕೆ ಉತ್ತರ ಸಿಗುತ್ತಾ ಅಂತ. ಅಂದರೆ ಆ ಟೈಮಲ್ಲಿ ಏನಾಯಿತು, ಉಳುವವನೇ ಭೂಮಿಯ ಒಡೆಯ ಮಾಡಿದ ಮೇಲೆ ಸೊ ಅಲ್ಲಿ ಅನುಭವಿಸಿದ ಕಷ್ಟಗಳು, ಸೊ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನೋ ತೆಗ್ದಿದ್ದೀರಾ ಸಿನಿಮಾ ಕಾನ್ಸೆಪ್ಟ್? ಸರ್ ಖಂಡಿತ. ಅದು ಇದು ಇನ್ನೊಂದು ಏನಂದರೆ, ಇದು ನಮಗೆ ಕಾಟೇರ ಸಿನಿಮಾ ಬರೋದಕ್ಕಿಂತ ಮೊದಲೇ ಸಿನಿಮಾ ನಮ್ಮದು ಮುಗಿದೋಗಿತ್ತು. ಆ್ಯಕ್ಚುಲಿ ಅದಕ್ಕಿಂತ ಹಿಂದೆನೇ ಮುಗಿದೋಗಿತ್ತು ನಮ್ಮದು. ಬಟ್ ಬೇರೆ ಬೇರೆ ಕಾರಣಗಳಿಗೆ ನಾವು ಸ್ವಲ್ಪ ತಡ ಮಾಡಿದ್ವಿ ಇದು. ಆಮೇಲೆ ನಮಗೆ ಕಾಟೇರ ಬರುತ್ತೆ ಅಂತ ಹೇಳಿದಾಗ ಭಾಳ ದೊಡ್ಡ ಸ್ಟಾರ್ ಸಿನಿಮಾ ಬೇರೆ ಬರ್ತದೆ. ನಮ್ಗೆ ಅದು ಇನ್ನೂ ಅನುಕೂಲ ಆಗುತ್ತೆ, ಯಾಕಂದರೆ ಅದು ಸಬ್ಜೆಕ್ಟ್ನ ಜನರಿಗೆ ಮುಟ್ಟಿಸ್ತಾರೆ ಅವರು. ಮತ್ತು ನಾವು ಇನ್ನೂ ಈಸಿಯಾಗಿ ರೀಚ್ ಆಗೋದಂತ ನಾವು ಸ್ವಲ್ಪ ದಿನ ಸುಮ್ಮನೆ ಆಗ್ಬಿಟ್ವಿ. ಖಂಡಿತ ಇದು ಉಳುವವನೇ ಭೂ ಒಡೆಯ ಏನು ಕಾಟೇರ ಅದೊಂದು ಸುಮ್ಮನೆ ನೀವು ಹೇಳ್ದಂಗೆ ಟಚ್ ಮಾಡೋಗುತ್ತೆ ಅಷ್ಟೇ ಅದು. ಬಟ್ ಆದರೆ ಈ ಸಿನಿಮಾ ಇದೆಯಲ್ಲ, ಇದು ಏನಾಗುತ್ತೆ ಅಂದರೆ, ಈಗ ಉಳುವವನೇ ಭೂ ಒಡೆಯ ಅನ್ನುವಂಥದ್ದು ಒಂದು ಕಾಯ್ದೆ, ಅದೊಂದು ಕಾನೂನು. ಆಮೇಲೆ ನಮಗೆ ಗೊತ್ತಿದೆ, ಯಾವುದೇ ಕಾನೂನು ಯಾವುದೇ ದೇಶದಲ್ಲಿ ಕಾನೂನು ಬರಬೇಕಾದ್ರೆ ಅದು ಸುಮ್ಮನೆ ಬರಲ್ಲ. ಆ ಕಾನೂನು ಬರಲಿಕ್ಕೆ ಒಂದು ಕಾರಣ ಇರ್ತದೆ, ಏನಾದರೂ ಒಂದು ಕಾರಣ ಇರ್ತದೆ. ಅದು ರಾಜಕೀಯ ಕಾರಣ ಆಗಿರ್ಬೋದು, ಸಾಮಾಜಿಕ ಕಾರಣ ಆಗಿರ್ಬೋದು, ಆರ್ಥಿಕ ಕಾರಣ ಆಗಿರ್ಬೋದು, ಅಥವಾ ಇದೆಲ್ಲವನ್ನು ಮೀರಿ ಯಾವುದೋ ಒಂದು ಒತ್ತಡದ ಗುಂಪಿನ ಪರಿಣಾಮ ಆಗ್ಬೋದು, ಅಥವಾ ಆ ರಾಜಕಾರಣಿಗಳ ಸ್ವಹಿತಾಸಕ್ತಿ ಕೂಡ ಇರ್ಬೋದು, ಯಾವುದೊಂದು ಲಾಬಿ ಕೂಡ ಇರ್ಬೋದು. ಆಮೇಲೆ ಈ ಆಧಾರದ ಮೇಲೇ ಯಾವುದೋ ಒಂದು ಕಾನೂನು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ತೀರ್ಮಾನ ಆಗೋದು. ಈಗ ಒಂದು ಕಾನೂನು ಸಕ್ಸಸ್ ಆಯಿತು ಅಂದರೆ ಅದಕ್ಕೆ ಆ ಕಾರಣದ ಹಿನ್ನೆಲೆ ಇದೆ, ಅದು ಕಾರಣ. ಫೇಲ್ಯೂರ್ ಆದರೂ ಕೂಡ ಅಷ್ಟೇ, ಯಾವ ಕಾರಣಕ್ಕೆ ಬಂತು ಅದಕ್ಕೆ ಅದು ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಉಳುವವನೇ ಭೂ ಒಡೆಯ ಅಂತ ಕಾಯ್ದೆ ಬಂತಲ್ಲ, ಕಾಯ್ದೆನೂ ಬಂತು ಸರಿ, ಆದರೆ ಆ ಕಾಯ್ದೆ ಬರಲಿಕ್ಕೆ ಕಾರಣ ಏನು? ಯಾಕಂದರೆ ನಮಗೆ ನೋಡಿ, ನಮಗೆ ಗೊತ್ತಿದೆ 47 ಸ್ವತಂತ್ರ ಬಂತು, 50ನೇ ಇಸ್ವಿಯಲ್ಲಿ ಸಂವಿಧಾನ ಬಂತು. ಆದರೆ 70ರ ದಶಕದ ಅಂದರೆ ಆಲ್ಮೋಸ್ಟ್ 20-25 ವರ್ಷಗಳು, 20 ಅಂದರೆ ಒಂದು 25 ವರ್ಷಗಳಿಗಿಂತ ಹೆಚ್ಚು ಕಾಲ ಯಾವ ಸರ್ಕಾರಗಳು ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕೆ? 30 ವರ್ಷಗಳು ಬೇಕಾಯ್ತಾ ನಿಮಗೆ? ಅಂದರೆ ಅದಕ್ಕೊಂದು ಕಾರಣ ಇದೆ, ಹಿನ್ನೆಲೆ ಇದೆ. 70ರ ದಶಕದಲ್ಲಿ ಲೇಟ್ 70ಸಲ್ಲಿ ಈ ಕಾರಣ ಬರಲಿಕ್ಕೆ ಒಂದು ಕಾರಣ ಇದೆ. ಏನೋ ಕಾರಣ? ಮತ್ತು ನಮಗೆ ಗೊತ್ತಿದೆ, ನಾವು ಯಾವುದೋ ಒಂದು ಇತಿಹಾಸವನ್ನು ನೋಡಿದಾಗ, ಯಾವುದೋ ಒಂದು ಇತಿಹಾಸವನ್ನು ಹೇಳುವ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಸತ್ಯಗಳನ್ನು ಹೇಳುವ ಜೊತೆಗೆ ಒಂದಿಷ್ಟು ಸತ್ಯಗಳನ್ನು ಮುಚ್ಚಿಡುವಂಥ ಕೆಲಸ ಕೂಡ ಆಗ್ತದೆ ಇತಿಹಾಸದಲ್ಲಿ. ಒಂದಿಷ್ಟು ಸತ್ಯಗಳನ್ನು ಭೂಮಿಯ ಕೆಳಗೆ ಹಾಕಿ ಅದನ್ನು ಸಮಾಧಿ ಕೂಡ ಮಾಡ್ತಾರೆ. ಹಾಗೆ ಈ ಪ್ರಕ್ರಿಯೆಯೊಳಗೇನೂ ಅಷ್ಟೇ ಒಂದಿಷ್ಟು ಸತ್ಯಗಳು ಇತಿಹಾಸದಲ್ಲಿ ನಮಗೆ ತಿಳಿಸದೆ, ನಮಗೆ ಗೊತ್ತುಪಡಿಸ್ತೇನೆ ಒಂದಿಷ್ಟು ಸತ್ಯಗಳನ್ನು ಮುಚ್ಚಿಟ್ಟಿದ್ದಾರೆ. ಸೊ ಆ ಸತ್ಯಗಳನ್ನು ತಗೊಂಡು ನೀವು ಹೇಳಿದಾಗೆ ಈ ಉಳುವವನೇ ಭೂ ಒಡೆಯ ಅನ್ನುವ ಕಾಯ್ದೆ ಇದೆಯಲ್ಲ, ಅದರ ಇತಿಹಾಸ ಏನು, ಮತ್ತು ಬಂದ ನಂತರ ಏನಾಯಿತು, ಆ ಭೂಮಿಯನ್ನು ಕೊಟ್ಟು ಸರ್ಕಾರ ಆಯಿತು ಸರಿ, ಆ ಕಾಯ್ದೆ ಘೋಷಣೆ ಮಾಡಿದ ಮೇಲೆ ಆ ಕಾಯ್ದೆ ಜಾರಿ ಆಯಿತಾ? ಜಾರಿ ಆದರೆ ಹೆಂಗೆ ಜಾರಿ ಆಯಿತು, ಅಥವಾ ಫೇಲ್ಯೂರ್ ಆದರೆ ಯಾಕೆ ಫೇಲ್ಯೂರ್ ಆಯಿತು? ಸೊ ಇದೆಲ್ಲವನ್ನು ಕೂಡ ನಾವು ಅದನ್ನು ಊಹೆ ಮಾಡ್ಕೊಂಡು ಕಲ್ಪನೆ ಮಾಡ್ಕೊಂಡು ಹೇಳ್ತಾರೋ ಕಥೆ ಅಲ್ಲ ಇದು ನಾವು ಒಂದಿಷ್ಟು ನಾನು ಮೊದಲೇ ಹೇಳಿದಾಗೆ ನಮ್ಮ ದೇಶದ ಪೊಲಿಟಿಕಲ್ ಹಿಸ್ಟ್ರಿ, ನಮ್ಮ ದೇಶದ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಕಲ್ಚರಲ್ ಹಿಸ್ಟ್ರಿ, ಅದರ ಜೊತೆಗೆ ಈ ದೇಶದ ಒಂದು ಆರ್ಥಿಕ ಸ್ಥಿತಿಗತಿಗಳಿದಾವಲ್ಲ, ಇದೆಲ್ಲವನ್ನು ಇಟ್ಕೊಂಡು ಈ ಗಮನವನ್ನು ಎಲ್ಲವನ್ನು ಒಂದಿಷ್ಟು ರಿಸರ್ಚ್ ಮಾಡಿ, ಅದರಲ್ಲೂ ಕೂಡ ಭಾಳ ದೊಡ್ಡ ಪಂಡಿತರು ಬರೆದಿರ್ತಕ್ಕಂಥ, ಅಂದರೆ ಆಯಾ ಫೀಲ್ಡಲ್ಲಿ ಎಕ್ಸ್ಪರ್ಟ್ಗಳು ಬರೆದಿರ್ತಕ್ಕಂಥ ಪುಸ್ತಕಗಳ ಒಂದು ರಿಸರ್ಚನ್ನು ಮಾಡಿ ಆ ಒಂದು ಸತ್ಯಗಳನ್ನು ನಾವು ತೆರೆಯಲ್ಲಿ ಒಂದು ಸಿನಿಮಾ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಇದು ಒಂದು ರೀತಿ ಕಾಟೇರ ಈ ಕಾಯ್ದೆಯ ಒಂದು ಮಜಲನ್ನು ತೋರಿಸಿದ್ರೆ, ಈ ನಮ್ಮ ಧೀರ ಭಗತ್ ರಾಯ್ ಈ ಉಳುವವನೇ ಭೂ ಒಡೆಯದ ಮತ್ತೊಂದು ರೂಪವನ್ನು ಜನರ ಮುಂದೆ ತಂದು ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ನನಗನ್ಸುತ್ತೆ ಇದು ಖಂಡಿತವಾಗ್ಲೂ ಕೂಡ ಸಮಾಜಕ್ಕೆ ಒಂದು ಕಣ್ಣು ತೆರೆಸುವಂಥ ಕೆಲಸ. ಮತ್ತು ಬಹಳ ಮುಖ್ಯವಾಗಿ ಈಗಿನ ಸರ್ಕಾರಗಳಿಗೂ ಕೂಡ ಒಂದು ರೀತಿ ಈ ಸಿನಿಮಾ ದಿಕ್ಸೂಚಿ ಆಗುತ್ತೆ. ಯಾಕಂದರೆ ಮುಂದೆ ಅವರು ಮಾಡುವಂಥ ಕಾನೂನುಗಳಿದಾವಲ್ಲ, ಅದಕ್ಕೆ ಒಂದು ದಿಕ್ಸೂಚಿಯಾಗಿ ಕೂಡ ಬಹುಶಃ ಈ ಸಿನಿಮಾ ನಿಲ್ಲುತ್ತೆ ಅಂತ ನನ್ನ ಭರವಸೆ. ನಂದು ಸರ್, ನೀವು ಎಷ್ಟು ಅಡಿ ಇದ್ದೀರಾ ಸರ್?
ಸರ್ ನಾನು 6.6 ಅಡಿ 2 ಇಂಚ್ ಇದ್ದೀನಿ ಸರ್. 6 ಅಡಿ 2 ಇಂಚ್ ಅಲ್ಲ, ನೀವು ಸಹ ವಿಲನ್ ಆಗ್ಬೋದಾಗಿತ್ತು. ಹೌದು ಸರ್, ವಿಲನ್ ಆಗ್ಬೋದಾಗಿತ್ತು. ನೀವು ಕೇಳಿದ್ರಿ ಆ 6.2 ಇದ್ದೀನಿ. ಕರ್ಣನ್ ಅವರು ನಮ್ಮ ನಿರ್ದೇಶಕ ಪ್ರಪ್ರಥಮವಾಗಿ ನನ್ನ ವಿಲನ್ ಆಗಿ ತಗೊಂಡು ಇದು ಮಾಡಿದರು. ಆದರೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದೆ. ರಂಗಭೂಮಿಯಲ್ಲಿ ಹಳ್ಳಿಗಳ ನಾಟಕದಲ್ಲಿ ನಾನು ಖಳನಾಯಕನ ಪಾತ್ರನಾಗಿ ಒಂದು ಸುಮಾರು 4 ಡ್ರಾಮಾಗಳಲ್ಲಿ ಅಭಿನಯಿಸಿದ್ದೆ. ಅಲ್ಲಿ ಸುತ್ತಮುತ್ತಲ ಊರಲ್ಲಿ ಭಾಳಷ್ಟು ಫೇಮಸ್ ಇದರಲ್ಲಿದೆ. ಹಾಗಾಗಿ ಆ ರಂಗದಿಂದ ಚಿತ್ರರಂಗಕ್ಕೆ ಬರಬೇಕು ಅಂತಂದು ಭಾಳಷ್ಟು ಇದು ಮಾಡಿ ನಮ್ಮ ಕರ್ಣನ್ನವರೇ ತೊಗೊಂಬಂದರು. ಆದರೆ ಆ ಚಿತ್ರರಂಗಕ್ಕೂ ರಂಗಭೂಮಿಗೂ ಭಾಳಷ್ಟು ವ್ಯತ್ಯಾಸ ಬಂತು. ಹಾಗಾಗಿ ನನಗೆ ಚಿತ್ರರಂಗಕ್ಕೆ ಕೊಟ್ಟಾಗ ಅವಕಾಶ ಕೊಟ್ಟಾಗ ನನಗೆಲ್ಲ ಒಂದು ಕಡೆಗೆ ಇದು ಮಾಡೋಕ್ಕಾಗೋದಿಲ್ಲ, ನಮ್ಮ ಟೆನ್ಷನ್ಗೆ ಯಾಕೆ ಇದು ಅಂತ ಅಂದ್ಕೊಂಡು ಅವ್ರು ಹೇಳೋಂಥದ್ದು ನಾನು ಸಹ ಇಲ್ಲೋ ಇದು ಮಾಡ್ಕೊಳ್ಳಲ್ಲ. ಈಗ ಏನಾಗಿದೆ ಅಂತಂದರೆ ಇದೆಲ್ಲ ನೋಡಿಬಿಟ್ಟು ಈ ಸಿನಿಮಾದ ಇದನ್ನೆಲ್ಲ ನೋಡಿಬಿಟ್ಟು ಭಾಳಷ್ಟು ಉತ್ತಮವಾಗಿ ಬರ್ತಾ ಇದೆಯಲ್ಲ, ಆ ಮಟ್ಟಕ್ಕೆ ನೋಡಿ ನಾನು ಮೇಯ್ನ್ ವಿಲನ್ ಆಗ್ಬೋದಾಗಿತ್ತಲ್ಲ, ವಿಲನ್ ಆಗಿ ಮುಂದೆ ಅಭಿನಯಿಸ್ಬೋದಾಗಿತ್ತಲ್ಲ ಅಂತಂತ ಅಂದ್ಕೊಂಡು ಇವತ್ತು ನನಗೆ ಇದಾಗ್ತಾಯಿದೆ. ಭಾಳಷ್ಟು ಇದಾಗ್ತಿದೆ ಸರ್. ಭಾಳಷ್ಟು ಚೆನ್ನಾಗಿದೆ ಸಿನಿಮಾ, ಕಂಟೆಂಟು ಒಳ್ಳೆ ಸಿನಿಮಾ ಚೆನ್ನಾಗಿದೆ. ಭಾಳಷ್ಟು ಇದರಿಂದ ರಾಜ್ಯದ ಪೂರ್ತಿ ಎಲ್ಲೋ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಇರೋಂಥವ್ರು ಎಲ್ಲೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಬಂಥ ಒಂದು ಶಕ್ತಿ ಆಗುತ್ತೆ ಅನ್ನೋದು, ಸಮಾನತೆ ಎಲ್ಲರಿಗೂ ಸಹ ಒಂದೇ ಇರಬೇಕು ಅಂತ ಅನ್ನೋದು ಈ ಸಿನಿಮಾದ್ದು ಭಾಳಷ್ಟು ಅದ್ಭುತವಾದ ಕಂಟೆಂಟ್ ಕೊಟ್ಟಿದ್ದಾರೆ ಸರ್. ಸರ್, ಈಗ ನಿಮ್ಮ ಪಾತ್ರ ಏನು ಸಿನಿಮಾದಲ್ಲಿ, ಯಾವ ಥರ ಪಾತ್ರ ಮಾಡಿದ್ದೀರಾ ನೀವು? ಸರ್, ಇದು ನನಗೆ ಬಹಳ ಮುಖ್ಯವಾಗಿ ಮೊದಲನೇ ಸಲ ಅವಕಾಶ ಸಿಕ್ಕಿದಾಗ ಸಹಜವಾಗಿ ಎಲ್ರಿಗೂ ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರ ಸಿಗುತ್ತೆ. ಬಟ್ ನನಗೆ ಇದು ಆ್ಯಕ್ಚುಲಿ ಇಡೀ ಸಿನಿಮಾ ಇದೆಯಲ್ಲ, ಇಡೀ ಸಿನಿಮಾ ನನ್ನ ಪಾತ್ರದ ಜೊತೆಗೆ ಟ್ರಾವೆಲ್ ಆಗುತ್ತೆ. ಹೌದು. ಮತ್ತು ಇಡೀ ಸಿನಿಮಾ, ಇಡೀ ಕತೆ ನನ್ನಿಂದ ಪ್ರಾರಂಭ ಆಗುತ್ತೆ, ನನ್ನಿಂದ ಅಂತ್ಯ ಆಗುತ್ತೆ. ನನ್ನ ಸುತ್ತುವಂಥ ಕತೆ ಇದು. ಅಂದರೆ ಒಂದು ರೀತಿ ಹೇಳ್ಬೇಕಾದ್ರೆ ನಾನೇ ಸಿನಿಮಾದ ಹೀರೋ, ಒಂದು ರೀತಿ ಹೇಳ್ಬೇಕಾದ್ರೆ. ಸೊ ಹಾಗಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ. ಹಾಗಾಗಿ ಒಂದು ಇಡೀ ಸಿನಿಮಾದ ಜೀವಾಳನೇ ನನ್ನ ಪಾತ್ರ. ಹಾಗಾಗಿ ಒಂದು ಇಂಪಾರ್ಟೆಂಟ್ ಪಾತ್ರ ಕೊಟ್ಟಿದ್ದಾರೆ. ಮತ್ತು ನನ್ನ ಮೊದಲನೇ ಚಿತ್ರ ಡೈರೆಕ್ಟ್ರು ಅವ್ರು ಆ್ಯಕ್ಚುಲಿ ನಮಗೆ ಡೈಲಾಗ್ಗಳು ಕೊಟ್ಟು ಮೊದಲೇ ಮನೆಗೆ ಹೋಗಿ ಓದ್ಕೊಂಬರ್ರಿ ನೋಡ್ಕೊಂಬರ್ರಿ ಅಂತ ಹೇಳ್ತಿರಲಿಲ್ಲ. ಅವ್ರು ಕೇಳಿದ್ರೆ ಇಲ್ಲ ಸರ್ ನೀವು ಬಹ್ಯಾಟ್ ಮಾಡಿಬಿಡ್ತೀರಿ, ಆಮೇಲೆ ಡೆಲಿವರಿ ಸ್ಟೈಲ್ ಬೇರೆ ಆಗ್ಬಿಡ್ತದೆ, ಬೇಡ ನೀವು ಬನ್ನಿ ಆನ್ ಸ್ಪಾಟ್. ಅಲ್ಲೇ ಬಂದಾಗ ಆ ಸೀನ್ ಏನು ಮಾಡಬೇಕು ಅವಾಗ ಹೇಳೋರು, ನೋಡಿ ಸರ್ ಹಿಂಗಿರುತ್ತೆ ಡೈಲಾಗು, ಒಂದ್ಸಲಿ ಓದ್ಕೊಳ್ಳಿ ಅಂತ. ಅಲ್ಲಿ ಓದ್ಕೊಂಡು ಆನ್ ಸ್ಪಾಟ್ ಡೈಲಾಗ್ ಡೆಲಿವರಿ. ಮತ್ತು ಆ್ಯಕ್ಟಿಂಗ್ ಕೂಡ ಅಷ್ಟೇ, ಅವರೇನು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ನಮ್ಮ ಮೇಲೆ ಪ್ರೆಷರ್ ಆಗ್ತಾಯಿಲ್ಲ. ಸರ್ ನೋಡಿ ಸರ್, ಇದು ಅರ್ಥ ಆಯ್ತಲ್ಲ, ಇದು ನೋಡಿ ಹೆಂಗೆ ಡೆಲಿವರಿ ಮಾಡ್ತೀರಿ, ನೀವು ಈ ಸಿಚುವೇಶನ್ ಇದ್ದೀರಿ, ನಿಮ್ಮ ಪಾತ್ರ ಇದು, ನೀವು ಇಂಥವ್ರಿಗೆ ಪಾತ್ರ ಹೇಳ್ತಾ ಇದ್ದೀರಿ, ಹೆಂಗೆ ಹೇಳುತ್ತೆ. ಸೊ ಹಾಗಾಗಿ ನಮಗದು ಒಂಥರ ನ್ಯಾಚುರಲಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಒಂದು ಮುಖ್ಯವಾದ ಪಾತ್ರ, ಭಾಳ ಇಂಪಾರ್ಟೆಂಟ್ ಪಾತ್ರ, ಮತ್ತು ಜನರು ನೆನಪಲ್ಲಿಟ್ಕೊಳ್ಳುವಂಥ ಪಾತ್ರ. ಹಾಗಾಗಿ ಚೆನ್ನಾಗಿದೆ, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಪೂರ್ತಿ ಸಿನಿಮಾದಲ್ಲಿ ಇವ್ರದೇ ಒಂದು ಪಾತ್ರ ಸರ್, ಚೆನ್ನಾಗಿದೆ. ಒಂದು ನನ್ನ ಸುತ್ತಲೇ ತಿರುಗುವಂಥ ಕತೆ ಇದು. ಸರ್, ನಿಮಗೆ ಆ್ಯಸ್ ಎ ಲಾಯರ್ ಆಗಿ, ಸರ್ ನಿಮಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಅಂದರೆ ನಾರ್ಮಲ್ ಆಡಿಯನ್ಸ್ ಪಕ್ಕಕ್ಕಿಟ್ಟರೆ ಆ್ಯಸ್ ಎ ಸಿನಿಮಾ ಮೇಕರ್ಸ್ ಆಗಿ ನಿಮಗೆ, ಸೊ ಈ ಸಿನಿಮಾ ಒಂದು ಅಂದರೆ ಈ ಸ್ಟೋರಿ ಲೈನ್ ಅಂತ ಬರುತ್ತಲ್ಲ, ಏನು ಹೇಳಕ್ಕೆ ಹೊರಟಿದ್ದೀರಾ ಅನ್ನೋದು ಸೊ ಒಬ್ಬೊಬ್ರಿಗೆ ಒಂಥರ ಅರ್ಥ ಆಗಿರುತ್ತೆ. ಸೊ ನಿಮ್ಗೆ ಹೇಗೆ ಅರ್ಥ ಆಯಿತು? ಸರ್, ಸಿಂಪಲ್ಲಾಗಿ ಏನೂ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಇತಿಹಾಸ ಅಂದರೆ ಇತಿಹಾಸದ್ದು 2 ಥರ ಇರ್ತದೆ. ಒಂದು ಗೆದ್ದವರ ಇತಿಹಾಸ, ಇನ್ನೊಂದು ಸೋತವರ ಇತಿಹಾಸ ಇರುತ್ತೆ. ಯಾವತ್ತೂ ಏನಾಗುತ್ತೆ ಅಂದರೆ ಇತಿಹಾಸದಲ್ಲಿ ಗೆದ್ದವ್ರದ್ದು ಇತಿಹಾಸ ಮಾತ್ರ ನಾವು ನೋಡಿದ್ದೀವಿ, ಕೇಳಿರ್ತೀವಿ. ಇನ್ನು ಯಾವುದೇ ತಗೊಳ್ಳಿ, ನೀವು 2000 5000 ವರ್ಷಗಳ ಇತಿಹಾಸ ತಗೊಂಡ್ರೂ ಕೂಡ ಆವಾಗ ಯಾವನು ಗೆದ್ದಿದ್ದಾನೆ, ಯಾವನು ಪ್ರಬಲರಾಗಿದ್ದಾನೆ, ಅವನಿಗೆ ನಮ್ಮದು ಇತಿಹಾಸ ಅಂತ ನಮ್ಗೆ ಹೇಳ್ಕೊಡೋದು. ಆದರೆ ಆ ಪ್ರಕ್ರಿಯೆಯಲ್ಲಿ ಕಳ್ಕೊಂಡವ್ರ ಬಗ್ಗೆ ಯಾರೂ ಹೇಳೋದಿಲ್ಲ, ಅದನ್ನು ಅನುಭವಿಸೋದ್ರ ಬಗ್ಗೆ ಯಾರು ಹೇಳೋದಿಲ್ಲ. ಹಾಗಾಗಿ ಇದೆಯಲ್ಲ, ಈ ಕತೆ ಇದೆಯಲ್ಲ, ಈ ಕತೆ ಯಾರ ಕಥೆಯನ್ನು ಹೇಳೋದಕ್ಕೆ ಮರ್ತಿದ್ದಾರಲ್ಲ, ಯಾರ ವರ್ಷನನ್ನು ನಾವು ಮರ್ತೋಗಿದ್ದೀವಲ್ಲ, ಅವರ ವರ್ಷನನ್ನು ಹೇಳೋಕ್ಕೆ ಹೊಂಟಿರುವಂಥ ಕತೆ. ಸರ್, ನಿಮಗೆ ಸೇಮ್ ಇಲ್ಲ ಬೇರೆ? ಹೌದು ಸರ್, ಸೇಮ್. ಅದರಲ್ಲೇ ಅವ್ರು ಹೇಳಿದ್ದೇನೆ, ಅದರಲ್ಲೇ ಇದ್ದಿಲ್ಲ. ಯಾರ ಕತೆ ನೀವು ಹೇಳಿಲ್ವೋ ಅವ್ರ ಕತೆ ಹೇಳೋಕೆ, ಇತಿಹಾಸ ಸೃಷ್ಟಿ ಮಾಡಿದ ಕತೆನೇ ಬೇರೆ ಹೇಳ್ತಾ ಇರ್ತಾರೆ. ಇತಿಹಾಸದಿಂದ ಸೋತರ ಕತೆ ಇರುತ್ತಲ್ಲ, ಆ ಸೋತರ ಕತೆ ಎಲ್ಲಿ ತೋರಿಸಲ್ಲ. ಆ ತೋರಿಸ್ತಿಲ್ದಾಗ ಅದನ್ನು ನಾವು ಸಿನಿಮಾ ಸರ್, ಈಗ ಸಿಂಪಲಾಗ ನಾನು ಸಿಂಪಲಾಗಿ ಹೇಳ್ಬೇಕಾರೆ, ಉಳುವವನೇ ಭೂ ಒಡೆಯ, ಅದ್ರ ಇತಿಹಾಸ ಹೇಳ್ತೀವಿ ನಾವು. ಉಳುವವನೇ ಭೂ ಒಡೆಯ ಅನ್ನೋದು ಒಂದು ಐತಿಹಾಸಿಕವಾದಂಥ ಕಾನೂನು ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಆ ಕಾನೂನು ಬಂದ ಮೇಲೆ ನನಗೇನಾಯಿತು ಅನ್ನೋದು ನನ್ನ ಬಗ್ಗೆ ಹೇಳಿಲ್ವಲ್ಲ ಸರ್ ನೀವು. ಹೌದು. ನಾನಂದರೆ ಯಾರು? ಸಾಮಾನ್ಯ ಪ್ರಜೆ. ನನ್ನ ಪ್ರಜೆ. ಈಗ ನೀವು ಸರ್ಕಾರದ್ದು ಅಥವಾ ಒಂದು ಪಕ್ಷ ಅಥವಾ ಒಂದು ಸರ್ಕಾರ ಅಥವಾ ಒಬ್ಬ ನಾಯಕ ಈ ಕಾನೂನನ್ನು ತಂದರು, ಹಾಗಾಗಿ ಅವ್ರ ಕಿರೀಟ ಅಂತ ಹೇಳ್ತೀವಿ. ಸರಿ, ನಾವು ಅದು ನಿಮಗೆ ಕಿರೀಟ ಸರಿ ಅದು. ಆದರೆ ನೀವು ಯಾರನ್ನೋ ಉದ್ದೇಶ ಇಟ್ಕೊಂಡು ಕಾನೂನು ತಂದ್ರಲ್ಲ, ನೀವು ಆ ಕಾನೂನು ತಂದ ಮೇಲೆ ಆ ಕಾನೂನಿಂದ ನಮಗೇನಾಯಿತು? ನಮಗೆ ಕಿರೀಟ ಬಂತಾ ಅಥವಾ ನಮ್ಮ ಕಿರೀಟ ಬಿದ್ದೋಯ್ತಾ
ಅಥವಾ ನಾ ಕಿರೀಟ ಪಡ್ಕೊಳ್ಳೋಕೆ ನಾವು ಏನು ಮಾಡಬೇಕಾಯ್ತು? ಈ ಕತೆ ಯಾರಿಗೂ ಗೊತ್ತಿಲ್ವಲ್ಲ. ಹಾಗಾಗಿ ಈ ಕತೆ ಅಂದರೆ ಯಾರ ಕಥೆಯನ್ನು ನೀವು ಹೇಳಿಲ್ವಲ್ಲ, ಈ ಉಳುವವನೇ ಭೂ ಒಡೆಯ, ಅದು ಬರೀ ಇಂಥವರು ಈ ಕಾನೂನು ಮಾಡಿದ್ರು, ಇಂಥ ಸರ್ಕಾರ ಮಾಡ್ತೋ, ಇಂಥ ನಾಯಕ ಮಾಡ್ತೋ ಅಂತ ಹೇಳ್ತೀರಷ್ಟೇ. ಅದು ಯಾರಿಗಾಗಿ ಮಾಡಿದ್ರಲ್ಲ ಅವ್ರಿಗೇನಾಯಿತು ಅನ್ನೋದನ್ನ ನೀವು ಹೇಳಿಲ್ವ ಇವತ್ತು ಅವ್ರಿಗೆ ಯಾರು ಹೇಳಿಲ್ವಲ್ಲ. ಸೊ ಅದನ್ನು ಹೇಳೋಕೆ ಹೊಟ್ಟಿರ್ತಕ್ಕಂಥ ಕತೆ ಇದು. ಅರ್ಥ ಆಯ್ತು ಸರ್. ಸರ್ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಈ ಸಂತದಲ್ಲಿದೆ ಇನ್ನೇನು ಡಿಸೆಂಬರ್ 6 ಹೌದೌದು. ಸೊ ನಿಮಗೆ ಹಾಕಿರೋ ದುಡ್ಡು ಇನ್ನೂ ಡಬಲ್ ಟ್ರಿಬಲ್ ಆಗಿ ವಾಪಸ್ ಬರಬೇಕು, ಯಾಕಂದರೆ ಮತ್ತೆ ಇನ್ನಷ್ಟು ಸಿನಿಮಾಗಳು ಬರಬೇಕು. ಸಿನಿಮಾಗಳು ಇಂಥ ಸಿನಿಮಾಗಳು ಇನ್ನಷ್ಟು ಆಗ್ಬೇಕು ಸರ್. ಮತ್ತು ನಾನು ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನಾವು ಡಿಸೆಂಬರ್ 6ಕ್ಕೆ ಬರ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಅವತ್ತು ಒಂದು ದೊಡ್ಡ ತೆಲುಗು ಸಿನಿಮಾ ಬರ್ತಾಯಿದೆ. ಮತ್ತು ಭಾಳ ಜನ ಕೇಳೋರು ಏನು ರೀ ಧೈರ್ಯ ನಿಮ್ಮದು ಅಂತ. ನಾವೆಲ್ಲರಿಗೂ ಹೇಳ್ತಿರೋದು ಒಂದೇ ಮಾತು, ಇದು ನನ್ನ ಧೈರ್ಯ ಅಲ್ಲ ಅಥವಾ ನಮ್ಮ ಧೈರ್ಯ ಅಲ್ಲ, ಇದು ನಮಗೆ ಕನ್ನಡಿಗರು ಕೊಟ್ಟಿರುವಂಥ ಧೈರ್ಯ. ಯಾಕಂದರೆ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಗೆಲ್ಲಿಸ್ತಾರೆ. ಹಾಗಾಗಿ ಪುಷ್ಪ ಸಿನಿಮಾ ಅಥವಾ ತೆಲುಗು ಸಿನಿಮಾ ಏನು ಬರ್ತಾ ಅದನ್ನು ನೋಡಿರಿ. ನಾವು ನೋಡಬೇಡಿ ಅಂತ ಯಾವುದೇ ಸಿನಿಮಾ ನೋಡಬೇಡಿ ಅಂತ ಹೇಳಿದ್ರೆ ನೋಡಿರಿ, ಆದರೆ ಕನ್ನಡ ನಾಡಿನಲ್ಲಿ ಕನ್ನಡದ ಸಿನಿಮಾಗೆ ಆದ್ಯತೆ ಕೊಡಿ. ಮೊದಲು ಕನ್ನಡ ಸಿನಿಮಾ ನೋಡ್ರಿ, ಆಮೇಲೆ ಬೇರೆ ಸಿನಿಮಾ ನೋಡ್ರಿ. ನೋಡಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಸಿನಿಮಾ ಇಷ್ಟ ಆಯ್ತಾ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ.